my dear students. Once again, welcome to Computer Online Classes. ಸೊ ಕಳೆದ ವಾರ ನೀವು ಟಾಪಿಕ್ ನಂಬರ್ 3 ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ನೋಡಿದಾರ. ಅದರಲ್ಲಿ ಸಾಫ್ಟ್ವೇರನ್ನು ನೆನಪು ಮಾಡ್ಕೊಳ್ಳಿ. ಎರಡು ಪ್ರಕಾರದ ಸಾಫ್ಟ್ವೇರ್ಗಳು ಇರ್ತವೆ. ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಇನ್ನೊಂದು ಸಿಸ್ಟಮ್ ಸಾಫ್ಟ್ವೇರ್. ನಾನು ನಿಮಗೆ ಸಿನಿಮಾದ ಎಕ್ಸಾಂಪಲ್ ಕೊಟ್ಟಿದ್ದೆ. ಪರದೆಯ ಮುಂದೆ ಕೆಲಸ ಮಾಡುವಂಥ ಆರ್ಟಿಸ್ಟ್ಗಳು ಬೇರೆ ಬೇರೆ, ಪರದೆಯ ಹಿಂದೆ ಕೆಲಸ ಮಾಡುವಂಥ ಆರ್ಟಿಸ್ಟ್ಗಳು ಬೇರೆ ಬೇರೆ. ಪರದೆಯ ಮುಂದೆ ಮಾಡೋರು ಅಪ್ಲಿಕೇಶನ್ ಸಾಫ್ಟ್ವೇರ್ ಅದೇ, ಪರದೆಯ ಹಿಂದೆ ಕೆಲಸ ಮಾಡೋರನ್ನ ನಾನು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿದ್ದೆ. ಸೊ ಇವತ್ತು ನಾವು ಟಾಪಿಕ್ ನಂಬರ್ 4 ನೋಡ್ತಾ ಇದ್ದೀವಿ. ಆ ಟಾಪಿಕ್ ನಂಬರ್ 4 ಪರದೆಯ ಹಿಂದೆ ಕೆಲಸ ಮಾಡುವ ಒಬ್ಬ ಮುಖ್ಯ ವ್ಯಕ್ತಿ. ಶಾಲೆಯ ಶಿಕ್ಷಕರಲ್ಲಿ ಮುಖ್ಯ ಶಿಕ್ಷಕರು ಇರ್ತಾರಲ್ವ, ಹೆಡ್ ಮಾಸ್ಟರ್ ಅಂತ. ಸೊ ಅದೇ ರೀತಿ ಸಾಫ್ಟ್ವೇರ್ಗಳಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ಗಳಲ್ಲಿ ಒಬ್ಬ ಹೆಡ್ ಮಾಸ್ಟರ್ ಇರ್ತಾರೆ. ಸೊ ಅವರಿಂದನೇ ಇಡೀ ಸಾಫ್ಟ್ವೇರ್ ಸಂಸ್ಥೆನೇ ಕೆಲಸ ಮಾಡ್ತಾ ಇರುತ್ತೆ. ಅವ್ರು ಯಾರಪ್ಪ ಅಂದರೆ ಆಪರೇಟಿಂಗ್ ಸಿಸ್ಟಮ್. ಈ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಸಿನಿಮಾದಲ್ಲಿ ಡೈರೆಕ್ಟರ್ ಇದ್ದಿರ್ತಾರೆ. ಡೈರೆಕ್ಟರ್ ಯಾವ ಥರ ಒಂದು ಸಿನಿಮಾದ ಎಲ್ಲ ವಿಚಾರಗಳನ್ನು, ಎಲ್ಲ ತಂತ್ರಜ್ಞಾನಗಳನ್ನು ಅವನೇ ಸ್ಟಡಿ ಮಾಡಿಬಿಟ್ಟು ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡ್ತಾನೋ, ಅದೇ ಥರ ಆಪರೇಟಿಂಗ್ ಸಿಸ್ಟಮ್ ನಾವು ಅಳವಡಿಸಿದ ಎಲ್ಲ ಸಾಫ್ಟ್ವೇರ್ಗಳ ನಿಯಂತ್ರಣವನ್ನು, ಬಳಕೆದಾರ ಯಾವ ರೀತಿ ಅದನ್ನು ಉಪಯೋಗಿಸ್ತಾನೆ, ಅವನಿಗೆ ಬೇಕಾದಂಥ ಪ್ರಕ್ರಿಯೆ, ಅವನಿಗೆ ಬೇಕಾದಂತಹ ರಿಸಲ್ಟು, ಔಟ್ಪುಟ್ಟು, ಇದನ್ನೆಲ್ಲ ರೀತಿಯಾದಂಥ ಒಂದು ತಂತ್ರಾಂಶವನ್ನು, ಇದರ ತಂತ್ರಜ್ಞಾನವನ್ನು, ಇದರ ಆಡಳಿತವನ್ನು, ಇದರ ನಿಯಂತ್ರಣವನ್ನು ಮಾಡುವಂಥ ಏಕಮೇವ ಸಾಫ್ಟ್ವೇರ್ ಯಾವುದಾದ್ರೂ ಇದ್ದರೆ ಅದು ಆಪರೇಟಿಂಗ್ ಸಿಸ್ಟಮ್. ಇದು ಸಿಸ್ಟಮ್ ಸಾಫ್ಟ್ವೇರಲ್ಲಿ ಕಿಂಗ್ ಇದ್ದಂಗೆ. ಓಕೆ, ಬನ್ನಿ ಹಾಗಾದರೆ ಟಾಪಿಕ್ ನಂಬರ್ 4 ಆಪರೇಟಿಂಗ್ ಸಿಸ್ಟಮನ್ನು ನೋಡ್ಕೊಂಬರೋಣ. ಎಸ್, ಯುವರ್ ನೆಕ್ಸ್ಟ್ ಟಾಪಿಕ್ ಈಸ್ ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್. ಈ ಟಾಪಿಕಲ್ಲಿ ನೀವು ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಆಮೇಲೆ ಯೂಸರ್ ಇಂಟರ್ಫೇಸನ್ನು ನೋಡ್ತಾ ಇದ್ದೀರಾ. ಸೊ ಈ ಆಪರೇಟಿಂಗ್ ಸಿಸ್ಟಮ್ನ ಪರಿಚಯ ನಿಮಗೆ ಮಾಡಿಕೊಡೋದಾದರೆ, ದ ಆಪರೇಟಿಂಗ್ ಸಿಸ್ಟಮ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ದ್ಯಾಟ್ ರನ್ಸ್ ಅ ಕಂಪ್ಯೂಟರ್. ನೋಡಿ, ಕಂಪ್ಯೂಟರ್ನ ಚಾಲನೆ ಮಾಡುವವರೇ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂದರೆ ಕಂಪ್ಯೂಟರ್ ಸ್ಟಾರ್ಟ್ ಆಗೋದೇ ಇಲ್ಲ. ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಈಸ್ ಅ ಬ್ರಿಡ್ಜ್ ಬಿಟ್ವೀನ್ ಯೂಸರ್ ಆ್ಯಂಡ್ ಸಿಸ್ಟಮ್. ಅಂದರೆ ಗಣಕಯಂತ್ರ ಮತ್ತು ಬಳಕೆದಾರರ ನಡುವಿನ ಮಧ್ಯಸ್ಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಪರ್ಫಾರ್ಮ್ ಬೇಸಿಕ್ ಟಾಸ್ಕ್ ಸಚ್ ಆಸ್ recognizing input from the keyboard, sending output to the display screen, keeping the track of the file and directories on the disk, and controlling the peripheral device such as a disk drive and printers. ಏನು ಉಳಿತಿಲ್ಲ, ಎಲ್ಲ ಕೆಲಸ ಮಾಡುತ್ತದು. ಇನ್ಪುಟ್ ತೊಗೊಳ್ಳೋದು, ಇವ್ರು ಏನು ಇನ್ಪುಟ್ ಕೊಟ್ಟರು ಅದನ್ನು ರೆಕಗ್ನೈಸ್ ಮಾಡೋದು, ಮಾಡಿರೋದನ್ನು ಪ್ರಕ್ರಿಯೆ ಮಾಡೋಕ್ಕೆ ಕಳಿಸೋದು, ಅದಾದ ನಂತರ ಔಟ್ಪುಟ್ ಕಡೆ ಕಳಿಸೋದು, ಎಲ್ಲ ರೀತಿಯಾದಂಥ ನಾವು ಕಳಿಸಿರೋ ಡೈರೆಕ್ಟರೀಸ್ಗಳ ಫೈಲ್ಸ್ಗಳ ಟ್ರ್ಯಾಕನ್ನು ಇಟ್ಕೊಳ್ಳೋದು, ಆಮೇಲೆ ಗಣಕಯಂತ್ರಕ್ಕೆ ಜೋಡಿಸಿದ ಫೆರಿಫೆರಲ್ ಡಿವೈಸಸ್ಗಳನ್ನು ಕಂಟ್ರೋಲ್ ಮಾಡೋದು. ಸೊ ಈ ಥರ ಎಲ್ಲ ಕೆಲಸಗಳನ್ನು ಆಪರೇಟಿಂಗ್ ಸಿಸ್ಟಮ್ ನಮಗೆ ಮಾಡಿಕೊಡುತ್ತೆ. ವಿದೌಟ್ ಆಪರೇಟಿಂಗ್ ಸಿಸ್ಟಮ್ ಅ ಕಂಪ್ಯೂಟರ್ ಈಸ್ ಅ ಡೆಡ್ ಮಷೀನ್. ಹೌದಲ್ವಾ? ಕಂಪ್ಯೂಟರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂದರೆ ಕಂಪ್ಯೂಟರ್ ಒಂದು ನಿರ್ಜೀವ ವಸ್ತು ಇರೋ ಥರ. ಆಪರೇಟಿಂಗ್ ಸಿಸ್ಟಮ್ದ ಡೆಫಿನೇಷನ್ ನೋಡೋದಾದರೆ, ಆ್ಯನ್ ಆಪರೇಟಿಂಗ್ ಸಿಸ್ಟಮ್ ಈಸ್ ಅ ಸಿಸ್ಟಮ್ ಸಾಫ್ಟ್ವೇರ್. ನಾನು ನಿಮ್ಗೆ ಹೇಳಿದೆ, ಸಿಸ್ಟಮ್ ಸಾಫ್ಟ್ವೇರಲ್ಲಿ ಮುಖ್ಯವಾದಂಥ ಅಂಶ ಇದು. ದಟ್ ಮ್ಯಾನೇಜ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ರಿಸೋರ್ಸಸ್ ಆ್ಯಂಡ್ ವಿಚ್ ಆ್ಯಕ್ಟ್ಸ್ ಆ್ಯಸ್ ಆ್ಯನ್ ಇಂಟರ್ಫೇಸ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ದ ಕಂಪ್ಯೂಟರ್. ಓಕೆ, ಇದು ಗಣಕಯಂತ್ರದ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳನ್ನು ಮ್ಯಾನೇಜ್ ಮಾಡುತ್ತೆ ಮತ್ತು ಮನುಷ್ಯ ಮತ್ತು ಗಣಕಯಂತ್ರದ ನಡುವಿನ ಒಂದು ಸಂಬಂಧವನ್ನು ಪ್ರಸ್ತಾಪಿಸುತ್ತೆ. ಸೊ ಈ ಒಂದು ಕೆಲಸ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಯಾವ ಆಪರೇಟಿಂಗ್ ಸಿಸ್ಟಮ್ ಯಾವ ಎಕ್ಸಾಂಪಲ್ ಅಂದರೆ ಡಾಸ್, ಯುನಿಕ್ಸ್, ವಿಂಡೋಸ್ XP, ವಿಂಡೋಸ್ 7. ಇವಾಗ ನಾವೆಲ್ಲ ಗಣಕಯಂತ್ರಗಳಲ್ಲಿ ಈ ವಿಂಡೋಸ್ ಸೀರೀಸನ್ನೇ ಬಳಸ್ತೀವಿ. ಆಮೇಲೆ ಜೊತೆಗೆ ಲಿನಕ್ಸ್ ಇದ್ದಾವೆ, ಮ್ಯಾಕು, ಆಂಡ್ರಾಯ್ಡೆಲ್ಲ ನೀವು ಫೋನ್ಗಳನ್ನು ಬಳಸ್ತಾ ಇರ್ತೀರಲ್ಲ, ಅದರಲ್ಲಿರುವಂಥ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ಸೊ ಇವೆಲ್ಲ ಕೆಲವೊಂದಿಷ್ಟು ಆಪರೇಟಿಂಗ್ ಸಿಸ್ಟಮ್ನ ಎಕ್ಸಾಂಪಲ್ಸ್ಗಳು. ನಾವು ಮುಂದೆ ಹೋಗೋದಾದರೆ ಏನೇನು ಕೆಲಸ ಮಾಡುತ್ತೆ ಇದು, ಇದರ ಪ್ರಾಥಮಿಕ ಕಾರ್ಯಗಳು ಯಾವ್ಯಾವು, ಇದರ ಬೇಸಿಕ್ ಫಂಕ್ಷನ್ಗಳು ಯಾವುವು ಆಪರೇಟಿಂಗ್ ಸಿಸ್ಟಮ್ದು. ಒಂದು 5 ಮುಖ್ಯ ಕೆಲಸಗಳನ್ನು ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಮೊದಲನೇದು ಬೂಟಿಂಗ್ ದ ಕಂಪ್ಯೂಟರ್,
performs basic computer task, provides a user interface, handles system resources and provides file management. ಈ 5 ಮುಖ್ಯ ಕಾರ್ಯಗಳು ನಾವು ಕಂಪ್ಯೂಟರ್ ಜೊತೆ ಕೆಲಸ ಮಾಡಬೇಕಾದ್ರೆ ಇವೆಲ್ಲ ನಡೀತಾ ಇರುತ್ತೆ. ಈ 5 ಕೆಲಸಗಳನ್ನು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಮಾಡಿಕೊಡುತ್ತೆ. ಸೊ ಮೊದಲನೇದು ಬೂಟಿಂಗ್. ಬೂಟಿಂಗ್ ಅಂದರೆ ಗಣಕಯಂತ್ರ ಪ್ರಾರಂಭದ ಹಂತ. ಕಂಪ್ಯೂಟರ್ ನೀನು ಸ್ವಿಚ್ ಆನ್ ಮಾಡಿದ ತಕ್ಷಣ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗುತ್ತೆ. ದಟ್ ಈಸ್ ಬೂಟಿಂಗ್ ಈಸ್ ಅ ಪ್ರೋಸೆಸ್ ಆಫ್ ಲೋಡಿಂಗ್ ದ ಆಪರೇಟಿಂಗ್ ಸಿಸ್ಟಮ್ ಇನ್ ಟು ದ ಸಿಸ್ಟಮ್ಸ್ ಮೇನ್ ಮೆಮರಿ. ಸೊ ಬೂಟಿಂಗ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕಂಪ್ಯೂಟರ್ಸ್. ವೆನೆವರ್ ಯು ಸ್ವಿಚ್ ಆನ್ ದ ಕಂಪ್ಯೂಟರ್ ಚೆಕ್ಸ್ itself and check all the parts are ready to work properly or not. ಅಂದರೆ ಬೂಟಿಂಗ್ ಮಾಡುವಂಥ ಪ್ರಕ್ರಿಯೆ ಇದು ಆಪರೇಟಿಂಗ್ ಸಿಸ್ಟಮ್ ಮಾಡೋದು. ಈ ಒಂದು ಟೈಮಲ್ಲಿ ನಾನು ಸ್ವಿಚ್ ಆನ್ ಮಾಡಿದ ತಕ್ಷಣ ಅದು ಗಣಕಯಂತ್ರಕ್ಕೆ ಜೋಡಿಸಿದ ಎಲ್ಲ ಸಾಧನ ಸಲಕರಣೆಗಳು ಸರಿಯಾಗಿ ಕೆಲಸ ಮಾಡ್ತವೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡುತ್ತೆ. ಗಣಕಯಂತ್ರದಲ್ಲಿ ಮೆಮರಿ ಸಂಗ್ರಹಣ ಸಾಮರ್ಥ್ಯ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡುತ್ತೆ. ಈ ಥರ ಎಲ್ಲ ಆರೋಗ್ಯಕರ ಸಂಗತಿಗಳನ್ನು ಅದು ಗಣಕಯಂತ್ರದಲ್ಲಿ ಚೆಕ್ ಮಾಡುತ್ತೆ. ಸೊ ಇದಕ್ಕೇನಂತ ಕರೀತಾರಪ್ಪ ಅಂದರೆ ಬೂಟಿಂಗ್ ಅಂತ ಕರೀತಾರೆ. ಸೆಕೆಂಡ್ ಒನ್ ಆದರೆ ಪರ್ಫಾರ್ಮೆನ್ಸ್ ಬೇಸಿಕ್ ಕಂಪ್ಯೂಟರ್ ಟಾಸ್ಕ್. ನಮಗೆ ಏನು ಬೇಕೋ ಆ ಎಲ್ಲ ಟಾಸ್ಕನ್ನು ಮಾಡ್ತದೆ. ಫಾರ್ ಎಕ್ಸಾಂಪಲ್ ಇನ್ಪುಟ್ನ ಸ್ವೀಕಾರ ಮಾಡೋದು, ಪ್ರಕ್ರಿಯೆ ಮಾಡೋದು, ಆಮೇಲೆ ಔಟ್ಪುಟ್ನ ನಮ್ಮ ಮುಂದೆ ಪ್ರದರ್ಶನ ಮಾಡೋದು. ಸೊ ದ ಆಪರೇಟಿಂಗ್ ಸಿಸ್ಟಮ್ ಪರ್ಫಾರ್ಮ್ ಬೇಸಿಕ್ ಕಂಪ್ಯೂಟರ್ ಟಾಸ್ಕ್ ಲೈಕ್ ಮ್ಯಾನೇಜಿಂಗ್ ದ ವೇರಿಯಸ್ ಹಾರ್ಡ್ವೇರ್ ಡಿವೈಸಸ್ ಸಚ್ ಆಸ್ ಮೌಸ್, ಕೀಬೋರ್ಡ್, ಪ್ರಿಂಟರ್ ಇವರನ್ನು ಮ್ಯಾನೇಜ್ ಮಾಡುತ್ತೆ. ಮೋಸ್ಟ್ ದ ಆಪರೇಟಿಂಗ್ ಸಿಸ್ಟಮ್ ಸಪೋರ್ಟ್ ಪ್ಲಗ್ ಆ್ಯಂಡ್ ಪ್ಲೇ ವಿಚ್ ಮೀನ್ಸ್ ಅ ಡಿವೈಸ್ ಸಚ್ ಆಸ್ ಅ ಪ್ರಿಂಟರ್ ವಿಲ್ ಆಟೋಮೆಟಿಕಲಿ ಬಿ ಡಿಟೆಕ್ಟೆಡ್ ಆ್ಯಂಡ್ ಕಾನ್ಫಿಗರ್ಡ್ ವಿದೌಟ್ ಎನಿ ಯೂಸರ್ ಇಂಟರ್ವೆನ್ಷನ್. ಅಂದರೆ ಗಣಕಯಂತ್ರಕ್ಕೆ ಜೋಡಿಸಿದ ಎಲ್ಲ ಸಾಧನ ಸಲಕರಣೆಗಳಿಂದ ಕೆಲಸಗಳನ್ನು ತಗೊಳ್ಳುತ್ತೆ. ಅದು ತಗೊಂಡು ನಮಗೆ ಯಾವ ರೀತಿಯಾದಂತಹ ರಿಸಲ್ಟ್ ಬೇಕೋ ಅದನ್ನು ನಮಗೆ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ. ಅದಾದ ನಂತರ ನಮ್ಮ ಮತ್ತು ಗಣಕಯಂತ್ರದ ಮಧ್ಯೆ ಒಂದು ಮಾಧ್ಯಮವನ್ನು ನಿರ್ಮಾಣ ಮಾಡುವಂಥ ಕೆಲಸ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ದಟ್ ಈಸ್ ಪ್ರೊವೈಡ್ ಅ ಯೂಸರ್ ಇಂಟರ್ಫೇಸ್. ದ ಇಂಟರ್ಫೇಸ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಅ ಕಮ್ಯುನಿಕೇಷನ್ ಲಿಂಕ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್. ನೋಡಿ, ನಾವು ಮತ್ತು ಅದರ ಮಧ್ಯೆ ಇರುವಂಥ ಒಂದು ಕಮ್ಯುನಿಕೇಷನ್ ಲಿಂಕನ್ನು ಸೃಷ್ಟಿ ಮಾಡುತ್ತೆ. The main function of the user interface is to communicate with the user so that the concept of the application is easily and effectively put to use. ಅಂದರೆ ನಾವು ಗಣಕಯಂತ್ರವನ್ನು ಬಳಸ್ತಾ ಇದ್ದೀವಿ, ಯಾವ ಕಾರಣಕ್ಕೆ ಬಳಸ್ತಾ ಇದ್ದೀವಿ, ಯಾವ ಒಂದು ಫಂಕ್ಷನ್ ನಮಗೆ ಮಾಡಬೇಕಾಗಿದೆ ಅದನ್ನು ಅರ್ಥ ಮಾಡಿಕೊಂಡು ಗಣಕಯಂತ್ರಕ್ಕೆ ಹೇಳುವಂಥ ಕೆಲಸ ಕೂಡ ಮಾಡುತ್ತೆ. ಅದರಿಂದ ನಮ್ಮ ಇಬ್ಬರ ಮಧ್ಯೆ ಒಂದು ಮಾಧ್ಯಮವಾಗಿ ಆಪರೇಟಿಂಗ್ ಸಿಸ್ಟಮ್ ಇಲ್ಲಿ ಕೆಲಸ ಮಾಡುತ್ತೆ. ಅದಾದ ನಂತರ ಹ್ಯಾಂಡಲ್ಸ್ ಸಿಸ್ಟಮ್ ರಿಸೋರ್ಸಸ್. ಗಣಕಯಂತ್ರಕ್ಕೆ ಜೋಡಿಸಿದಂಥ ಎಲ್ಲ ರಿಸೋರ್ಸ್ಗಳನ್ನು ಹ್ಯಾಂಡಲ್ ಮಾಡುತ್ತೆ. ದ ಆಪರೇಟಿಂಗ್ ಸಿಸ್ಟಮ್ ಆಲ್ಸೋ ಹ್ಯಾಂಡಲ್ ಸಿಸ್ಟಮ್ ರಿಸೋರ್ಸಸ್ ಸಚ್ ಆಸ್ ದ ಕಂಪ್ಯೂಟರ್ ಮೆಮರಿ, ಶೇರಿಂಗ್ ದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಟೈಮ್ ಬೈ ವೇರಿಯಸ್ ಅಪ್ಲಿಕೇಶನ್ಸ್ ಆರ್ ಪೆರಿಫರಲ್ ಡಿವೈಸಸ್. ಸೊ ಅದಾದ ನಂತರ ಪ್ರೊವೈಡ್ಸ್ ಫೈಲ್ ಮ್ಯಾನೇಜ್ಮೆಂಟ್. ಸೊ ಫೈಲ್ಸ್ಗಳಿರ್ತಾವಲ್ಲ, ಫೈಲ್ಸು, ಡೈರೆಕ್ಟ್ರೀಸು, ಡ್ರೈವ್ಸು. ದ ಆಪರೇಟಿಂಗ್ ಸಿಸ್ಟಮ್ ಆಲ್ಸೋ ಹ್ಯಾಂಡಲ್ಸ್ ದ ಆರ್ಗನೈಜೇಷನ್ ಆ್ಯಂಡ್ ಟ್ರ್ಯಾಕಿಂಗ್ ಆಫ್ ಫೈಲ್ಸ್ ಆ್ಯಂಡ್ ಡೈರೆಕ್ಟ್ರೀಸ್ saved or retrieved from the computer disk. The file management system allows the user to perform tasks such as creating file, directories, ಅವುಗಳನ್ನ ರಿನೇಮ್ ಫೈಲ್ ಮಾಡ್ಬೋದು, ಕಾಪಿ ಮಾಡ್ಬೋದು, ಮೂವಿಂಗ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಈ ಥರ ಎಲ್ಲ ಆಪರೇಷನ್ಗಳನ್ನು ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಅವೈಲೇಬಲ್ ಮಾಡಿಕೊಡುತ್ತೆ. ಅಂದರೆ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್ ಕೂಡ ನಾವು ಮಾಡ್ಬೋದು. ಸೊ ಈ 5 ಮುಖ್ಯ ಫಂಕ್ಷನ್ಗಳನ್ನು ಆಪರೇಟಿಂಗ್ ಸಿಸ್ಟಮ್ ಮಾಡಿಕೊಡುತ್ತೆ. ಅದಾದ ನಂತರ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಸೊ ಇಲ್ಲಿ 2 ಪ್ರಕಾರದ ಆಪರೇಟಿಂಗ್ ಸಿಸ್ಟಮ್ಗಳು ಬರ್ತವೆ. ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್, ಆಮೇಲೆ ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್. ಸಿಂಗಲ್ ಯೂಸರ್ ಅಂದರೆ ನಿಮ್ಗೆ ಅರ್ಥ ಆಗ್ಬೋದು, ಒಬ್ಬರೇ ವ್ಯಕ್ತಿ. ಮಲ್ಟಿ ಯೂಸರ್ ಅಂದರೆ ಒಬ್ಬರಿಗಿಂತ ಜಾಸ್ತಿ. ಮಲ್ಟಿ ಅಂದರೆ ಬಹು. ಸೊ ಏನಿದು ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್? A single user operating system allows a single user to operate a program at a time. ಒಂದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಪ್ರೋಗ್ರಾಮನ್ನು ರನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ಥರದ ಆಪರೇಟಿಂಗ್ ಸಿಸ್ಟಮ್ಗಳನ್ನು ನಾವು ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಅದರಲ್ಲಿ ಡಾಸ್ ಮತ್ತು ವಿಂಡೋಸ್ XP ಎಕ್ಸಾಂಪಲ್ಗಳು ಬರುತ್ತವೆ. ಆಮೇಲೆ ಮಲ್ಟಿ ಯೂಸರ್ ಅಂದರೆ ಅದರ ವಿರುದ್ಧವಾಗಿ ದ ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಅಲೌಸ್
2 or more users to use the computer resources simultaneously. ಏಕಕಾಲಕ್ಕೆ 2 ಅಥವಾ 2ಕ್ಕಿಂತ ಹೆಚ್ಚು ಜನ ಕಂಪ್ಯೂಟರ್ ರಿಸೋರ್ಸ್ಗಳನ್ನು ನಾವು ಬಳಸ್ಬೋದು. ಅವುಗಳಲ್ಲಿ ಎಕ್ಸಾಂಪಲ್ಗಳು ಯಾವ ಬರ್ತಾವಪ್ಪ ಅಂದ್ರೆ ವಿಂಡೋಸ್ NT ಅಂದರೆ ಕಂಪ್ಯೂಟರ್ ನೆಟ್ವರ್ಕ್ ಆಪ್ರೇಟಿಂಗ್ ಸಿಸ್ಟಮ್ ಇದು, ಆಮೇಲೆ ಲಿನಕ್ಸ್. ಇವೆರಡು ಮಲ್ಟಿ ಯೂಸರ್ ಆಪ್ರೇಟಿಂಗ್ ಸಿಸ್ಟಮ್ ಎಕ್ಸಾಂಪಲ್ಸ್ಗಳು. ಸೊ ಈ ಎರಡು ಪ್ರಕಾರಗಳ ಆಪ್ರೇಟಿಂಗ್ ಸಿಸ್ಟಮ್ ನೋಡಿದ ತಕ್ಷಣ ನಾವು ಮುಂದೆ ಹೋಗೋದಾದರೆ ಯೂಸರ್ ಇಂಟರ್ಫೇಸ್ ಅಂತ ಬರುತ್ತೆ. ಬಳಕೆದಾರರ ನಡುವೆ ಒಂದು ಮಾಧ್ಯಮವನ್ನು ಸೃಷ್ಟಿ ಮಾಡುವಂಥ ಮುಖ್ಯ ಕೆಲಸ ಮಾಡುತ್ತೆ ಅಂತ ನಾವು ಆಗಲೇ ಹೇಳಿದ್ವಲ್ಲ. ಸೊ ಅದೇ ರೀತಿ ಇಲ್ಲಿ ಯೂಸರ್ ಇಂಟರ್ಫೇಸ್ಗಳಲ್ಲಿ 2 ವಿಧಗಳ ಯೂಸರ್ ಇಂಟರ್ಫೇಸ್ ಬರ್ತವೆ. ಅವು CUI ಮತ್ತು GUI. ನೋಡಿ, ದ ಯೂಸರ್ ಇಂಟರ್ಫೇಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಎನಿ ಪ್ರೋಗ್ರಾಮ್ ಆ್ಯಸ್ ಇಟ್ ಡಿಟರ್ಮೈನ್ಸ್ ಹೌ ಈಸಿಲಿ ಯು ಕ್ಯಾನ್ ಮೇಕ್ ದ ಪ್ರೋಗ್ರಾಮ್ ಡೂ ವಾಟ್ ಯು ವಾಂಟ್. ನೋಡಿ, ನಾವು ಏನು ಮಾಡಬೇಕು ಅನ್ನೋದನ್ನು ಕಂಪ್ಯೂಟರ್ ಜೊತೆ ನಾವು ಇಂಟರ್ಫೇಸ್ ನಿರ್ಮಾಣ ಆದಾಗಲೇ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಆ ಒಂದು ಪರದೆಯನ್ನು ನಮಗೆ ಆಪ್ರೇಟಿಂಗ್ ಸಿಸ್ಟಮ್ ಮಾಡಿಕೊಡುತ್ತೆ. ಸೊ ಇಲ್ಲಿ 2 ರೀತಿಯಾದಂಥ ಇಂಟರ್ಫೇಸ್ಗಳಿದ್ದಾವೆ. ಒಂದು ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸು, ಇನ್ನೊಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಅಂದರೆ ಕೇವಲ ಇಲ್ಲಿ ಕೀಬೋರ್ಡ್ ಮಾತ್ರ ಕಾರ್ಯನಿರ್ವಹಿಸುತ್ತೆ, ಇಲ್ಲಿ ಮೌಸ್ ಬರೋದಿಲ್ಲ. ಯಾವಾಗ ಆಪ್ರೇಟಿಂಗ್ ಸಿಸ್ಟಮ್ಗೆ ಗ್ರಾಫಿಕಲ್ ಟಚ್ ಬರುತ್ತೋ ಆವಾಗ ನಾವು ಮೌಸನ್ನು ಬಳಸ್ತೀವಿ. ಸೊ ಈ CUI ಬಗ್ಗೆ ನಾವು ನೋಡೋದಾದರೆ, ದ ಯೂಸರ್ ಪ್ರೊವೈಡ್ಸ್ ದ ಇನ್ಪುಟ್ ಬೈ ಟೈಪಿಂಗ್ ಅ ಕಮಾಂಡ್ ಸ್ಟ್ರಿಂಗ್ ವಿತ್ ದ ಕಂಪ್ಯೂಟರ್ ಕೀಬೋರ್ಡ್ ಆ್ಯಂಡ್ ದ ಸಿಸ್ಟಮ್ ಪ್ರೊವೈಡ್ಸ್ ಔಟ್ಪುಟ್ ಬೈ ಪ್ರಿಂಟಿಂಗ್ ಟೆಕ್ಸ್ಟ್ ಆನ್ ದ ಕಂಪ್ಯೂಟರ್ ಮಿರರ್. ಕೇವಲ ಕೀಬೋರ್ಡಿಂದ ಮಾತ್ರ ನಾವು ಗಣಕಯಂತ್ರಕ್ಕೆ ಇನ್ಪುಟ್ ಕೊಡ್ಬೋದು. ಅದು ಕೂಡ ಪ್ಲೇನ್ ಟೆಕ್ಸ್ಟಲ್ಲಿ ನಮಗೆ ಪ್ರಿಂಟ್ ಮಾಡಿ ಮಾನಿಟರ್ ಮೇಲೆ ಔಟ್ಪುಟ್ಟನ್ನು ಡಿಸ್ಪ್ಲೇ ಮಾಡುತ್ತೆ. CUI ಇರುವಂಥ ಒಂದು ಮುಖ್ಯ ಆಪ್ರೇಟಿಂಗ್ ಸಿಸ್ಟಮ್ ಯಾವುದಪ್ಪ ಅಂದರೆ ಅದು ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್. ಗಣಕಯಂತ್ರ ಪ್ರಾರಂಭದ ಹಂತದಲ್ಲಿ ನಾವು ಈ ಡಾಸನ್ನು ಬಳಸ್ಕೊಂಡೇ ಕಂಪ್ಯೂಟರ್ ಜೊತೆ ಕೆಲಸ ಮಾಡ್ತಾಯಿದ್ವಿ. ಮುಂದೆ ಡೆವಲಪ್ಮೆಂಟ್ ಆಗ್ತಿರೋ ಹಾಗೆ GUI ಬಂತು. ಸೊ ದ ಫಸ್ಟ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ವಾಸ್ ಡಿಸೈನ್ಡ್ ಬೈ ಜೆರಾಕ್ಸ್ ಕಾರ್ಪೊರೇಷನ್, ಪಾಲೋ ಆಲ್ಟೋ ರಿಸರ್ಚ್ ಸೆಂಟರ್ ಇನ್ 1970. ನೋಡಿ, 1970ರವರೆಗೂ CUI ಇತ್ತು, ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಇತ್ತು. ಅದಾದ ನಂತರ GUI ಬಂತು 1970ರ ನಂತರ. ಅದನ್ನು ಯಾರು ಮಾಡಿದ್ದು? ಜೆರಾಕ್ಸೋ ಕಾರ್ಪೊರೇಷನ್, ಪಾಲೋ ಆಲ್ಟೋ ರಿಸರ್ಚ್ ಸೆಂಟರ್ನವರು. ಸೊ ಈ CUIನ ಕೆಲವೊಂದಿಷ್ಟು ಫೀಚರ್ಸ್ಗಳಿದ್ದಾವೆ, ಒಂದು 4 ಇದ್ದಾವೆ, ಹೇಳ್ಬಿಡ್ತೀನಿ ಕೇಳಿ. ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಈಸ್ ಅ ಟೆಕ್ಸ್ಟ್ ಬೇಸ್ಡ್. ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟು, ಇದು ಟೆಕ್ಸ್ಟ್ ಬೇಸ್ಡ್ ಇದೆ. ಇಲ್ಲಿ ಯಾವುದೇ ರೀತಿಯಾದಂಥ ಇಮೇಜ್ ಇರಲ್ಲ, ವಿಡಿಯೋ ಇರಲ್ಲ, ಆಡಿಯೋ ಇರಲ್ಲ, ಯಾವುದೇ ರೀತಿಯಾದ ಚಿತ್ರಗಳಿರೋದಿಲ್ಲ, ಬರೀ ಅಕ್ಷರಗಳಿರುತ್ತೆ. ಕಪ್ಪು ಪರದೆಯ ಮೇಲೆ ಅಕ್ಷರಗಳಿಂದ ಮಾತ್ರ ನೀವು ಇನ್ಪುಟ್ ಕೊಡ್ಬೋದು, ಔಟ್ಪುಟ್ಟನ್ನು ಪಡ್ಕೋಬೋದು. ಆಮೇಲೆ ದ ಕೀಬೋರ್ಡ್ ಈಸ್ ದ ಒನ್ ಆ್ಯಂಡ್ ಓನ್ಲಿ ಇನ್ಪುಟ್ ಡಿವೈಸ್. ಕೀಬೋರ್ಡ್ ಮಾತ್ರ ಮೇನ್ ಇನ್ಪುಟ್ ಡಿವೈಸ್ ಆಗಿ ಕೆಲಸ ಮಾಡುತ್ತೆ ಇಲ್ಲಿ. ಮೂರನೇದು, ಇನ್ಸ್ಟ್ರಕ್ಷನ್ ಆರ್ ಗಿವನ್ ಟು ದ ಕಂಪ್ಯೂಟರ್ ಬೈ ಟೈಪಿಂಗ್ ಕಮಾಂಡ್ಸ್. ನೋಡಿ, ನಾವು ಟೈಪಿಂಗ್ ಮಾಡಿ ಕೇವಲ ಟೈಪಿಂಗ್ ಮೂಲಕ ಮಾತ್ರ ಕಂಪ್ಯೂಟರ್ಗೆ ನಾವು ಇನ್ಪುಟ್ ಕೊಡ್ಬೋದು. 4ನೇದು, ರಿಕ್ವೈರ್ಸ್ ನಾಲೆಜ್ ಆಫ್ ಅ ಕಮಾಂಡ್ಸ್. ನೋಡಿ, ಈ ಕಂಪ್ಯೂಟರ್ನ ನಾವು ಬಳಸಬೇಕು ಅಂದರೆ ನಮಗೆ ಆ ಆಪ್ರೇಟಿಂಗ್ ಸಿಸ್ಟಮ್ನ ಕಮಾಂಡ್ಗಳು ಬೇಕು. ಕಮಾಂಡ್ಗಳು ಗೊತ್ತಿದ್ದರೆ ಮಾತ್ರ ನಾವು ಈ ಆಪ್ರೇಟಿಂಗ್ ಸಿಸ್ಟಮನ್ನು ಬಳಸೋಕ್ಕಾಗೋದು. ಅದಕ್ಕೋಸ್ಕರ ರಿಕ್ವೈರ್ಸ್ ದ ನಾಲೆಜ್ ಆಫ್ ಕಮಾಂಡ್ಸ್ ಆ್ಯಂಡ್ ಆಲ್ಸೋ ಇನ್ಸ್ಟ್ರಕ್ಷನ್ ಟು ರನ್ ಅಪ್ಲಿಕೇಶನ್. ಈ ಥರ ಟೆಕ್ಸ್ಟ್ ಬೇಸ್ಡ್ ಇಂಟರ್ಫೇಸು, ಕೀಬೋರ್ಡ್ ಓನ್ಲಿ ಇನ್ಪುಟ್ ಡಿವೈಸು, ಟೈಪಿಂಗ್ ಕಮಾಂಡ್ ಮಾಡ್ಬೋದು, ಕಮಾಂಡ್ ಮಾತ್ರ ಮಾಡಬೇಕು, ಆಮೇಲೆ ನಮಗೆ ಕಮಾಂಡ್ಗಳ ನಾಲೆಜ್ ಬೇಕು. ಇವು 4 CUIನ ಫೀಚರ್ಗಳು. ಅದಾದ ನಂತರ ನೀವು ನೋಡೋದಾದರೆ GUI. ಇವಾಗ ನಾವು ಬಳಸುವಂಥ ಎಲ್ಲ ಆಪ್ರೇಟಿಂಗ್ ಸಿಸ್ಟಮ್ಗಳು GUI ಬೇಸ್ಡೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಯೂಸಸ್ ಗ್ರಾಫಿಕ್ಸ್ ಅಲಾಂಗ್ ವಿತ್ ಅ ಕೀಬೋರ್ಡ್ ಆ್ಯಂಡ್ ಮೌಸ್ ಟು ಪ್ರೊವೈಡ್ ಈಸಿ ಟು ಯೂಸ್ ಇಂಟರ್ಫೇಸ್ ಟು ಅ ಪ್ರೋಗ್ರಾಮ್. GUI ಪ್ರೊವೈಡ್ಸ್ ವಿಂಡೋಸ್, ಪುಲ್ ಡೌನ್ ಮೆನೂಸ್, ಬಟನ್ಸ್, ಸ್ಕ್ರೋಲ್ ಬಾರ್ಸ್, ಐಕಾನ್ಸ್, ಇಮೇಜಸ್. ಇವೆಲ್ಲ ನೀವು ಇವಾಗ ದಿನನಿತ್ಯ ಬಳಸುವಂಥ ಗಣಕಯಂತ್ರಲ್ಲೇ ನೋಡ್ತಾ ಇದ್ದಾರೆ. ಇವೆಲ್ಲ ಇಮೇಜಸ್ ಇರ್ತವೆ, ಐಕಾನ್ಸ್ ಇರ್ತವೆ, ಸ್ಕ್ರೋಲ್ ಬಾರ್ಸ್ ಇರ್ತವೆ, ಪುಲ್ ಡೌನ್ ಮೆನೂಸ್ ಇರ್ತವೆ, ಬಟನ್ಸ್ ಇರ್ತವೆ. ದ ಮೌಸ್ ಇವುಗಳನ್ನೆಲ್ಲ ಆಪ್ರೇಟ್ ಮಾಡುತ್ತೆ. ದ ಮೌಸ್ ಟು ಎನೇಬಲ್ ಯೂಸರ್ ಟು ಇಂಟ್ರ್ಯಾಕ್ಟ್ ವಿತ್ ದ ಆಪ್ರೇಟಿಂಗ್ ಸಿಸ್ಟಮ್ ಆರ್ ಅಪ್ಲಿಕೇಶನ್. ಸೊ ನೋಡಿ, ಇದು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಇದೆ ಇಲ್ಲಿ ಮುಂದೆ ಪರದೆ ಮೇಲೆ. ಸೊ ಇದು ಒಂದು GUIನ ಎಕ್ಸಾಂಪಲ್. ಸೊ ಇದರ ಫೀಚರ್ಸ್ ನೋಡೋದಾದರೆ,
ವಾಟ್ ವಿ ಸಿ ಈಸ್ ದಟ್ ವಿ ಗೆಟ್. ಅಂದರೆ ನಾವು ಏನು ನೋಡ್ತೀವಿ ಅದನ್ನು ಪಡ್ಕೋಬೋದು ಇಲ್ಲಿ. ಫಾರ್ ಎಕ್ಸಾಂಪಲ್ ಮೈ ಕಂಪ್ಯೂಟರ್ ಅಂತ ಒಂದು ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಯೂಟರ್ ಅಂತ ಎಲ್ಲ ಫೈಲ್ಸ್ನ ಫೋಲ್ಡರನ್ನು ನೋಡ್ಬೋದು. ಸೊ ನಾವು ಏನು ನೋಡ್ತೀವೋ ಅದನ್ನು ಪಡ್ಕೊತೀವಿ ಈ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ GUI ಅಲ್ಲಿ. ದ ಮೌಸ್ ಆ್ಯಂಡ್ ದ ಕೀಬೋರ್ಡ್ ಆರ್ ಯೂಸ್ಡ್ ಫಾರ್ ಇನ್ಪುಟ್. The user can use the mouse and keyboard to point to a particular point on the screen and click on icons and objects. ಐಕಾನ್ಸ್ಗಳು ಮಾನಿಟರ್ ಮೇಲೆ ಇರ್ತವೆ, ಸ್ಕ್ರೀನ್ ಮೇಲೆ ಇರ್ತವೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಆ ಅಪ್ಲಿಕೇಶನನ್ನು ರನ್ ಮಾಡ್ಬೋದು, ಓಪನ್ ಮಾಡ್ಬೋದು. ದ ಯೂಸರ್ ಕ್ಯಾನ್ ಈಸಿಲಿ ವರ್ಕ್ ಬೈ ಲುಕಿಂಗ್ ಆಟ್ ಮೆನೂಸ್ ಆ್ಯಂಡ್ ಐಕಾನ್ಸ್. ನೋಡಿ, ಆ ಮೆನುನ ನೋಡಿದ ತಕ್ಷಣ, ಆ ಐಕಾನ್ ನೋಡಿದ ತಕ್ಷಣ ಇದು ಯಾವ ರೀತಿಯಂಥ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಸೊ ಈ ಒಂದು ಮುಖ್ಯ ಅಡ್ವಾಂಟೇಜ್ CUI ನಮಗೆ ನೋಡೋಕ್ಕೆ ಸಿಗಲ್ಲ. ಸೊ ಈ CUI ಮತ್ತು GUI ಏನು ಡಿಫ್ರೆನ್ಸ್ ಇದೆ, ಏನಿದು ಕಂಪ್ಯಾರಿಸನ್ ಅವರಿಬ್ಬರಲ್ಲಿ? ಸಿಂಪಲ್. CUI ಅನ್ನೋದು ಕಮಾಂಡ್ ಲೈನ್ ಯೂಸರ್ ಇಂಟರ್ಫೇಸ್ ಆದರೆ GUI ಅನ್ನೋದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಗಿರುತ್ತೆ. ಸೊ CUI ಕೇವಲ ಇಂಟ್ರ್ಯಾಕ್ಟ್ ವಿತ್ ಟೆಕ್ಸ್ಟ್ ಓನ್ಲಿ, ಇದರಲ್ಲಿ ಇಂಟ್ರ್ಯಾಕ್ಟ್ ವಿತ್ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸಸ್, ಕೀಬೋರ್ಡ್ ಮತ್ತು ಮೌಸ್. ರಿಕ್ವೈರ್ಡ್ಸ್ ನಾಲೆಜ್ ಆಫ್ ಅ ಕಮಾಂಡ್ಸ್ ಟು ರನ್ ಅಪ್ಲಿಕೇಶನ್ಸ್. ನೋಡಿ, ಇಲ್ಲಿ ಕೇವಲ ಕಮಾಂಡ್ಸ್ಗಳ ನಾಲೆಜ್ ನಮಗೆ ಕೇವಲ ಬೇಕೇ ಬೇಕು. ಆದರೆ ಇಲ್ಲಿ ನಾವು ಈಸಿಲಿ ವರ್ಕ್ ಮಾಡ್ಬೋದು ಬೈ ಲುಕಿಂಗ್ ಆಟ್ ಅ ಮೆನೂಸ್ ಆ್ಯಂಡ್ ಐಕಾನ್ಸ್. ಐಕಾನ್ಸ್ಗಳನ್ನು ನೋಡಿದರೆ, ಮೆನೂಸ್ಗಳನ್ನು ನೋಡಿದರೆ ಅದು ಏನು ಕೆಲಸ ಮಾಡುತ್ತೆ ಅಂತ ನಮಗೆ ಅರ್ಥ ಆಗುತ್ತೆ. ಆ ಒಂದು ಉಪಯೋಗದಿಂದ ನಾವು ಕೆಲಸವನ್ನು ನಿರ್ವಹಿಸ್ಬೋದು. ಅದಾದ ನಂತರ CUI ಒಂದು ಎಕ್ಸಾಂಪಲ್ ಡಾಸು, GUI ಒಂದು ಎಕ್ಸಾಂಪಲು ವಿಂಡೋಸು. ಸೊ ಇದು ಇಲ್ಲಿಗೆ ಇಷ್ಟು ಕಂಪ್ಯಾರಿಸನ್ ಆಫ್ CUI GUI ನಾನು ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ರೀತಿಯಾದಂಥ ವಿವರವಾದಂಥ ವಿಸ್ತಾರವಾದಂಥ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡೋಕ್ಕಾಗೋದಿಲ್ಲ. ಕಾರಣ ನಾನು ನಿಮಗೆ ಇದನ್ನು ಕಳಿಸ್ಬೇಕು ಅಂದರೆ ಡಾಟಾ ಸ್ಟೋರೇಜ್ ಕೂಡ ಜಾಸ್ತಿ ಆಗುತ್ತೆ. ಸೊ ವಾಟ್ಸಪ್ಪಲ್ಲಿ ಅದು ಸೆಂಡ್ ಆಗೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಇಲ್ಲಿ ನೀವು ಕೂಡ ಅತಿ ಹೆಚ್ಚು ಅಭ್ಯಾಸ ಮಾಡೋದ್ರೊಂದಿಗೆ, ಪುಸ್ತಕವನ್ನು ಓದೋದ್ರೊಂದಿಗೆ, ನನ್ನ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ ಅರ್ಥ ಮಾಡಿಕೊಂಡು ನೀವು ಈ ಟಾಪಿಕನ್ನು ಅಭ್ಯಾಸ ಮಾಡಬೇಕಾಗಿದೆ, ಅಧ್ಯಯನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಸೊ ಆದ್ದರಿಂದ ಇವತ್ತಿನ ದಿನದ ಕೊನೆಗೆ ನಾನು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟು ನೀವು ಈ ಟಾಪಿಕ್ಗೆ ಎಲ್ಲರೂ ಸೇರೋಣ, ವಿದಾಯ ಹೇಳೋಣ. ಥ್ಯಾಂಕ್ ಯು.